ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತೋರಿಸ್ತಿರೋ ರೆಸಿಪಿ ಬಂದು ಉಳಿದಿರುವ ಅನ್ನದಿಂದ ಕಡುಬು ಯಾವ ಥರ ಮಾಡೋದು ಅಂತ. ಈ ಕಡುಬು ಮಾಡೋದಕ್ಕೆ ನಾವು ಒಂದು ಮಿಕ್ಸಿ ಜಾರಿಗೆ ಉಳಿದಿರುವಂಥ ಅನ್ನ, ಉಪ್ಪು, ಸ್ವಲ್ಪ ನೀರು ಹಾಕ್ಕೊಬೇಕು. ಮಿಕ್ಸಿ ಎಲ್ಲ ಮಾಡ್ಕೊಂಡು ಆದಮೇಲೆ ಅದಕ್ಕೆ 2 ದೊಡ್ಡ ಚಮಚದಷ್ಟು ಗೋಧಿ ಹಿಟ್ಟನ್ನು ಹಾಕಿ ನೀಟಾಗಿ ಕಲಿಸ್ಕೊಬೇಕಾಗುತ್ತೆ. ಅದು ಚಪಾತಿ ಹಿಟ್ಟಿನ ಅದಕ್ಕಿರಬೇಕು, ತುಂಬ ಗಟ್ಟಿಯಾಗಿರಬಾರ್ದು, ಮೀಡಿಯಮ್ ಆಗಿರಬೇಕು. ಅದು ಮುಟ್ಟಿದ್ರೆ ಕೈಗೆ ಸ್ವಲ್ಪ ಅಂಟಿಸ್ತಾ ಇರಬೇಕು. ಅದಕ್ಕೆ ನೀವು ಕಲಿಸ್ಕೊಬೇಕಾಗುತ್ತೆ. ಕಲಿಸ್ಕೊಂಡಾದ್ಮೇಲೆ ಯಾವ ಥರ ಕಡುಬು ಮಾಡೋದು ಅನ್ನೋದನ್ನು ನೋಡ್ಕೊಂಬನ್ನಿ. ನೋಡಿದ್ರಲ್ವಾ, ಈ ಥರ ಮಾಡಿಕೊಂಡು ಹಬೆಯಲ್ಲಿ 8ರಿಂದ 10 ನಿಮಿಷ ಬೇಯಿಸ್ಕೊಬೇಕಾಗುತ್ತೆ. ಬೇಯಿಸ್ಕೊಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸಿ ನೀವು. ಆವಾಗ ಕಡುಬು ಚೆನ್ನಾಗಿ ಎಲ್ಲ ಕಡೆ ಬೇಯುತ್ತೆ. ಮುಟ್ಟಿದ್ರೆ ಗೊತ್ತಾಗುತ್ತೆ ನಿಮಗೆ, ಕೈಗೆ ಅಂಟಿಸೋದಿಲ್ಲ ಅದು, ಆವಾಗ ಬೆಂದಿದೆ ಅಂತ. ಮಿನಿಮಮ್ ಅಂದರೆ 8ರಿಂದ 10 ನಿಮಿಷ ಬೇಯಿಸಲೇಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ. ಅದು ಆದಮೇಲೆ ಇದಕ್ಕೆ ತುಪ್ಪ, ಚಟ್ನಿ ಪುಡಿ, ಖಾರ ಚಟ್ನಿ, ಮೆಂತ್ಯ ಚಟ್ನಿ, ಹಸಿಮೆಣ್ಸಿಕಾಯಿ ಚಟ್ನಿ, ಯಾವ ಚಟ್ನಿ ಎಲ್ಲಾದರೂ ಅಷ್ಟೇ, ಚಟ್ನಿ ಪುಡಿ ಎಲ್ಲಾದರೂ ಅಷ್ಟೇ, ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.